ಅಂಜಲಿ ಹತ್ಯೆ ಆರೋಪಿ ವಿಶ್ವ ಕೊನೆಗೂ ಕೂಡ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾನೆ. ವಿಧಿಯೇ ಆತನನ್ನು ಹಿಡಿದುಕೊಟ್ಟಿದೆ. ತಕ್ಕ ಶಿಕ್ಷೆಯನ್ನು ಕೂಡ ಈಗ ಆತನಿಗೆ ಆಗಿದೆ. ಒಂದು ಕೋಮಾ ಸ್ಥಿತಿಯಲ್ಲಿ ಆತ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಸೊ ಇದ್ರ ಬಗ್ಗೆ ಆ ಅಂಜಲಿ ಮನೆಯವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ತೀನಿ. ಈಗ ಅವರ ಸಹೋದರಿ ನನ್ನ ಜೊತೆ ಇದ್ದಾರೆ. ಕೊನೆಗೂ ವಿಶ್ವ ಸಿಕ್ಕಿದ್ದಾನೆ, ಆತನ ಸ್ಥಿತಿ ಈಗ ಕೋಮಾ ಸ್ಥಿತಿ ಇದೆ, ಏನು ಹೇಳ್ತೀರಮ್ಮ? ಕೋಮಾ ಸ್ಥಿತಿಯಾಗ ಅದನ್ರಿ, ಟ್ರೀಟ್ಮೆಂಟ್ ಕೊಡಬಾರ್ದಿತ್ತು ರೀ, ಹಂಗೆ ನರಳಿ ಸಾಯ್ಬೇಕಿತ್ತು. ನಮ್ಮ ಅಕ್ಕನ ರಕ್ತ ಹೆಂಗೆ ಅರ್ಶ್ಯಾನ್ರಿ ಅವ ಹಂಗೆ ಅರಿಬೇಕಿತ್ತು ಅವನ ರಕ್ತ. ಎದಕ್ಕೆ ಟ್ರೀಟ್ಮೆಂಟ್ ಎದಕ್ಕೆ ಕೊಡ್ಸಕ್ಕೆ ಹೋದ್ರಿ? ಈಗ ನಮ್ಮ ಅಕ್ಕ ಬೇಕಾದ್ಲ, ಮುಂದಿನ ಹುಡುಗಿಯರು ಅದಾರ ರೀ, ದೇಶದಾಗ ಹುಡುಗಿಯರು ಅದಾರ, ಮುಂದೆ ಅವ್ರಿಗೂ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅವ? ಹಿಂಗೆ ಬಿಟ್ರೆ ಟ್ರೀಟ್ಮೆಂಟ್ ಕೊಡಬಾರ್ದಿತ್ತು ಅಂದೆ ನೋಡ್ರಿ ನಾ. ಈಗ ಅವನು ಕೂಡ ಅಲ್ಲಿ ಟ್ರೈನಲ್ಲಿ ಒಂದು ಹುಡುಗಿಗೆ ಒಂದು ಹೆಣ್ಮಗಳಿಗೆ ಚಾಕು ಹಾಕಕ್ಕೆ ಹೋಗಿ ಸಿಗಾಕೊಂಡು ಜನನೇ ಹೊಡೆದಿರುವಂಥದ್ದು, ಅಲ್ಲಿ ತಪ್ಸ್ಕೊಂಡು ಹೋಗಿ ಅಲ್ಲಿ ಟ್ರೈನ್ ಹಳಿ ಮೇಲೆ ಬಿದ್ದು ತಲೆ ಹೊಡೆದಿರುವಂಥದ್ದು. ಅಂದ್ರೆ ಅಲ್ಲಿಯೂ ಕೂಡ ಹೆಣ್ಮಕ್ಳಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಿ ನೀವೆಲ್ಲಾರ ನಾತೀರಿ ನಮ್ಮ ಅಕ್ಕ ಪ್ರೀತಿ ಮಾಡಿಲ್ಲ ಅಂತ. ಆ ಹುಡುಗಿನೂ ಪ್ರೀತಿ ಮಾಡಿದ್ಲಿ. ಈಗ ನಮ್ಮ ಆ ಹುಡುಗಿಗೆ ಚಾಕು ಹಾಕೋ ಆಕಿನೂ ಪ್ರೀತಿ ಮಾಡಿದ್ಲ, ಅವ್ನಿಗೆ ಮಾಡಿದ್ದಿಲ್ಲ ಇಲ್ರಿ, ಮಾಡಿದ್ದಿಲ್ಲ. ಆದರೂ ಚಾಕು ಹಾಕಕ್ಕೆ ಹೋದವ. ಯಾವ ಕಾರಣಕ್ಕೆ? ಅವ ಇದು ಇದ್ದಂಗೆ ಅದಾನ್ರಿ, ಹುಡುಗಿಯರು ನೋಡಿದ್ರೆ ಒಂಥರ ಇದು ಮಾಡ್ತಾನೆ, ಅವನಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ರೀ. ಈಗ ಅವನು ಏನು ಹೇಳ್ತಿದ್ದಾರಂದರೆ, ನಾವು ಅಂಜಲಿ 15 ದಿನದಿಂದ ಮದುವೆ ಆಗಿದ್ವಿ, ಸೊ ಆಕಿ ನನ್ನಿಂದ ದುಡ್ಡು ಪಡೆದಿದ್ಲು, ನಾನು ಮೈಸೂರಿಂದ ಬಿಟ್ಟು ಬಂದಾಗ ವಾಪಸ್ ನನ್ನ ಕಾಂಟ್ಯಾಕ್ಟ್ ಇದ್ದಿಲ್ಲ, ನನಗೆ ಬ್ಲಾಕ್ ಮಾಡಿದ್ಲು, ಅದಕ್ಕೆ ನನಗೆ ಸಿಟ್ಟು ಬಂದಿತ್ತು. ಸೊ ಇದು ಈ ರೀತಿ ಹೇಳ್ತಿದ್ದೆ. ಇದು ನಿಜನಾ ಈ ಕತೆ ಎಲ್ಲ ಹೇಳ್ತಿದ್ದಾರೆ? ಆಕಿ ರೊಕ್ಕ ಕೊಟ್ಟಿಲ್ಲ, ಮದ್ವೆ ಆದ್ರೆ ತಾಳಿ ಇರ್ಬೇಕಿತ್ತು, ತಾಳಿ ಬೇಡ ಅಟ್ಲೀಸ್ಟ್ ಕಾಲುಂಗ್ರ ಇರ್ಬೇಕಿತ್ತ. ಆಕಿನ ಮುಂದೆ ಹೇಳ್ಕೊತಿದ್ಲು, ಆಕೇನು ಹೊರಗಿನಕ್ಕಲ್ಲ, ಸ್ವಂತ ಅಕ್ಕಾರಿ, ತಂಗಿಯರ ಮುಂದೆ ಹೇಳಲ್ಲಕ್ಕಿ, ತನ್ನ ಕಷ್ಟ ಸುಖ ಎಲ್ಲ ಹಂಚ್ಕೋತಾಳೆ ನಮ್ಮ ಮುಂದೆ. ಈ ಮಾತು ಯಾಕೆ ಹೇಳಂಗಿಲ್ಲ ಅಕ್ಕಿ? ಹೇಳ್ತಾ ಇಲ್ರಿ ಮದುವೆ ಆಗ್ಯಾರ ನಾವು ಜೋಡಿ ಅಂತ. ಇವ್ರು ಅಷ್ಟ ಕ್ಲಾಸ್ಮೇಟ್ ರೀ, ಅಷ್ಟ ಇವ್ರು ಒಂದು ಎಲ್ಲರ ಭೇಟಿಯಾದಾಗ ಅಷ್ಟ ಮಾತಾಡ್ಸಿರ್ಬೇಕ್ರಿ ನಮ್ಮಕ್ಕ. ಅಂಥದಕ್ಕಿಂತ ದೊಡ್ಡದು ಇದು. ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಟ್ಟಿರೋ ಪ್ರಕಾರ ನಾವಿಬ್ಬರು ಜೊತೆಗೆ ಇದ್ವಿ, ನಮ್ಮ ಮೈಸೂರು ಮಹಾರಾಜಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಅವಳು ಮೈಸೂರಿಂದ ಇಲ್ಲಿಗೆ ಬಂದಳು, ಇಲ್ಲಿಗೆ ಬಂದಿಂದ ನಾನೆಲ್ಲ ಬ್ಲಾಕ್ ಮಾಡಿದ್ಲು. ಅವಳನ್ನ ಮಾತಾಡ್ಸೋಕ್ಕೆ ಕರ್ಕೊಳಕ್ಕೆ ಬಂದೆ, ಬೆಳಗ್ಗೆ ಅವ್ರ ಮನೆಗೆ ಹೋಗಿ ಮಾತಾಡಿದೆ ಅವ್ರ ಅಜ್ಜಿಗೆ. ಸೊ ಅದಾದಮೇಲೆ ಈ ರೀತಿ ಆಯಿತು ಅಂತ ಹೇಳ್ತಿದ್ದಾನೆ. ಇದು ನಿಜ ನಮ್ಮ? ಆಕೆ ಮೈಸೂರೇ ಹೋಗಿಲ್ಲ, ನಮ್ಮ ಅತ್ತೆಯರ ಮನ್ಯಾಗ ಅದಾಳ್ರಿ. ಆಕಿ ಮೈಸೂರಿಗೆ ಹೋಗಿಲ್ಲ. ಬೇಕಾದ್ರೆ ನಮ್ಮ ಅತ್ತೆ ಮನೆಗೆ ಹೋಗಿ ಸ್ಟೇಟ್ಮೆಂಟ್ ತೊಗೋತಿದ್ರೆ ತೊಗೊಳ್ರಿ ಅವ್ರು. ನಮ್ಮ ಅತ್ತೆಯರ ಮನ್ಯಾಗ ಇದ್ಲ, ಆಕಿ ಮೈಸೂರಿಗೆ ಹೋಗಿಲ್ಲ. ಅಲ್ಲ, ಒಂದು ಕಡೆ ನಿಮ್ಮ ಅಕ್ಕನ ಸಾವಿನಲ್ಲಿ ನೀವಿದ್ದೀರಿ, ಈ ರೀತಿಯಾಗಿ ಅವಳ ಒಂದು ಚಾರಿತ್ರ್ಯ ವಧೆ ಮಾಡುವಂಥದ್ದು, ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು, ಬಿಂಬಿಸುವಂಥದ್ದು ಆಗ್ತಿದೆ ಅಂತ. ಅದ ಈಗ ಟ್ರೈನ್ ಒಳಗೆ ಒಂದು ಹುಡ್ಗಿನ ಕೊಲೆ ಮಾಡಕ್ಕೆ ಹೋದ. ಆ ಹುಡ್ಗಿನೂ ಇನ್ನು ಮದುವೆ ಮಾಡ್ಕೊಂಡು ಮೋಸ ಮಾಡಿ ಹೋಗಿದ್ಲಕ್ಕಿ, ಮಾಡೋಗಿದ್ದಿಲ್ಲ ಅಂದರೂ ಆಕಿ ಚಾಕು ಚುಚ್ಚಕ್ಕೆ ಹೋದ. ನಮ್ಮ ಅಕ್ಕಗೂ ಅದೇ ರೀತಿ ಮಾಡಿರ್ಬೇಕಲ್ಲ ಅವ, ಅದೇ ರೀತಿ ಮಾಡಿರ್ಬೇಕು. ಮದುವೆ ಆಗಿಲ್ಲ, ಅವ ಪರಿಚಯನೂ ಇಲ್ಲ ನಮ್ಮ ಅಕ್ಕ, ಕ್ಲಾಸ್ಮೇಟ್ ಅಷ್ಟೇ ಇವ್ರು, ಪರಿಚಯನೂ ಇಲ್ಲ, ಪ್ರೀತಿ ಮಾಡಿಲ್ಲ ನಮ್ಮಕ್ಕ. ನಮ್ಮ ಸಾಕೋ ಸಂಬಂಧ ಇದು ಮಾಡತ್ತಿದ್ಲಕ್ಕಿ, ಕಷ್ಟಪಟ್ಟು ದುಡಿದು. ಕೊನೆಗೂ ಸಿಕ್ಕಿದ್ದಾನೆ, ಅವನಿಗೆ ಏನು ಆಗ್ಬೇಕಂತೀರಿ ಶಿಕ್ಷೆ? ಶಿಕ್ಷೆ ಕೊಡ್ಬೇಕ್ರಿ ಅವ್ನಿಗೆ, ಎನ್ಕೌಂಟ್ರ ಮಾಡಬೇಕು, ಇಲ್ಲ ಅವ ಹಂಗೆ ನರಳಿ ಸಾಯ್ಬೇಕು. ಟ್ರೀಟ್ಮೆಂಟ್ ಕೊಡಬಾರ್ದ್ರಿ ಅವ್ನಿಗೆ, ಇಲ್ಲ ಗಲ್ಲಿಗೆ ಹರಿಸ್ಬೇಕ್ರಿ ಅವ್ನಿಗೆ. ಅದು ಇವ್ರಿಗೆ ಅದು ಆಗಲಿಲ್ಲ ಅಂದ್ರೆ ಕೆಮ್ಸಾಗ ಹಂಗೆ ಬಿಟ್ಬಿಡ್ರಿ, ಅಲ್ಲ ನರಳಿ ಸಾಯ್ತಾನ. ಎದಕ್ಕೆ ಟ್ಯಾಬ್ಲೆಟ್ ಕೊಡೋದು ಮಾಡ್ತೀರಿ, ಅದಕ್ಕೆ ಇಂಜೆಕ್ಷನ್ ಕೊಡೋದು ಮಾಡ್ತೀರಿ, ಗ್ಲುಕೋಸ್ ಬಾಟ್ಲಿ ಏರ್ಸಿದ್ರೆ ಅದು ಏರ್ಸಿದ್ರೆ ಕೋಮಕ್ಕೆ ಹೋಗ್ಯಾನಂತ ಆಕ್ಸಿಜನ್ ಹಾಕಿದ್ರೆ ಅದು ಹಾಕಿದ್ರೆ ಮಾಡಬಾರ್ದು. ಹಂಗೆ ಸಾಯ್ಲವ. ಅವ್ನ ಮಾರ್ಯಾಗ ನಮ್ಮ ಅಕ್ಕಂದು ಹೊಟ್ಟೆ ರಕ್ತ ಹೆಂಗೆ ಅರ್ದೈತಿ, ಅವ್ನ ಮಾರ್ಯಾಗ ರಕ್ತ ಹಂಗೆ ಅರಿಬೇಕು. ನಮ್ಮ ಅಕ್ಕಂದು ಹೆಂಗೆ ಅರ್ದೈತಿ ಹಂಗೆ ಅರಿಬೇಕು. ಇದು ಒಂದು ಆಕ್ರೋಶಭರಿತ ನೊಂದ ಒಂದು ಅಂಜಲಿ ಕುಟುಂಬಸ್ಥರ ಮಾತು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.